ಸರ್ಕಾರದ ಕೆಲಸ ಅಂದ್ರೆ ದೇವರ ಕೆಲಸ ಅಂತ ಹೇಳ್ತಾರೆ. ಆದ್ರೆ ಸರ್ಕಾರದ ಕೆಲಸದಲ್ಲಿ ಇದ್ಕೊಂಡೆ ಈ ಅಧಿಕಾರಿಗಳು ಲೂಟಿ ಮಾಡೋಕೆ ಹೋಗಿದ್ದಾರೆ. ಈ ಅನ್ನಭಾಗ್ಯದ ಅಕ್ಕಿಯನ್ನೇ ಅವರು ಕನ್ನ ಹಾಕ್ತಾ ಇದ್ದಾಗ ಸಿಕ್ಕಿ ಬಿದ್ದಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ಬೇಲಿಯ ಎದ್ದು ಹೊಲ ಮೇಯ್ದ ಕತೆ. ಅಕ್ಕಿ ಸಾಗಾಟದಲ್ಲಿ ಆಹಾರ ಅಧಿಕಾರಿಗಳು ಶಾಮೀಲು. 35 ಟನ್ ಅಕ್ಕಿಯನ್ನ 8 ಟನ್ ಎಂದು ಸುಳ್ಳು ಲೆಕ್ಕ. ಎಸ್, ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಅನ್ನಭಾಗ್ಯ ಯೋಜನೆ ಭ್ರಷ್ಟರ ಪಾಲಾಗುತ್ತಿದೆ ಎಂದು ಮತ್ತೆ ಮತ್ತೆ ಸಾಬೀತಾಗುತ್ತಿದೆ. ಬಡವರ ಹೊಟ್ಟೆ ಸೇರಬೇಕಿದ್ದ ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನ ಕಳ್ಳರು ಅಕ್ರಮವಾಗಿ ಕದ್ದು ಮಾರಾಟ ಮಾಡಲು ಮುಂದಾದ ಸಮಯದಲ್ಲಿ ಲಾರಿಯನ್ನ ಕೊಪ್ಪಳದ ಮುನಿರಾಬಾದ್ ಪೊಲೀಸರು ಸೀಸ್ ಮಾಡಿದ್ದಾರೆ. ಈ ಲಾರಿಯಲ್ಲಿರುವ ಅಕ್ಕಿಯನ್ನ ಕಬಳಿಸಲು ಅಧಿಕಾರಿಗಳೇ ಮುಂದಾಗಿದ್ದಾರೆ ಎಂಬ ಅನುಮಾನ ಆರಂಭವಾಗಿದೆ. ಆಹಾರ ಇಲಾಖೆ ಅಧಿಕಾರಿಗಳ ಕುಮ್ಮಕ್ಕಿನಿಂದಲೇ ರಾಜ್ಯದ ಅಕ್ಕಿಯನ್ನ ಅಕ್ರಮವಾಗಿ ಬೇರೆ ರಾಜ್ಯಕ್ಕೆ ಸಾಗಾಟ ಮಾಡುತ್ತಿದ್ದಾರೆ ಎಂಬ ಅನುಮಾನ ಶುರುವಾಗಿದೆ. ಅಕ್ರಮ ಸಾಗಾಟ ಮಾಡುವ ವೇಳೆ ಲಾರಿಯನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ಕಳೆದ 16ರಂದು ಬೆಳಗಿನ ಜಾವ ಕೊಪ್ಪಳ ತಾಲೂಕಿನ ಕುಕನಪಲ್ಲಿ ಗ್ರಾಮದ ಬಳಿ ಪೊಲೀಸರು ಲಾರಿಯನ್ನ ತಡೆಯುತ್ತಿದ್ದಂತೆ ಲಾರಿಯನ್ನ ರಸ್ತೆಯಲ್ಲಿ ಬಿಟ್ಟು ಪರಾರಿಯಾಗಿದ್ದಾರೆ. ಸದ್ಯ ಸಿಕ್ಕಿರೋ ಲಾರಿಯಲ್ಲಿರುವ ಅಕ್ಕಿ ಎಲ್ಲಿಂದ ಎಲ್ಲಿಗೆ ಸಾಗಾಟವಾಗ್ತಿತ್ತು ಎಂಬುದನ್ನ ಮುನಿರಾಬಾದ್ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಇದೀಗ ಅಕ್ರಮ ಅಕ್ಕಿ ಕಳ್ಳರ ಗ್ಯಾಂಗ್ನ ರಕ್ಷಣೆಗೆ ಕೊಪ್ಪಳ ಆಹಾರ ಸರಬರಾಜು ಇಲಾಖೆ ಅಧಿಕಾರಿಗಳು ಟೊಂಕ ಕಟ್ಟಿ ನಿಂತಿದ್ದಾರೆ ಎಂಬ ಅನುಮಾನ ಶುರುವಾಗಿದೆ. ಕಳ್ಳರು ಬಿಟ್ಟು ಹೋದ ಲಾರಿಯನ್ನ ಪೊಲೀಸರು ತಂದು ಸ್ಟೇಷನ್ಗೆ ಹಾಕಿದ್ರು. ಅಕ್ಕಿಯನ್ನ ಸೀಸ್ ಮಾಡಿ ದೂರು ದಾಖಲಿಸಬೇಕಾದ ಅಧಿಕಾರಿಗಳು ಮಾತ್ರ ಗಪ್ಚುಪ್ಪಾಗಿದ್ದಾರೆ. ಕಳೆದ 16ರಂದು ಲಾರಿಯನ್ನ ಸೀಸ್ ಮಾಡಲಾಗಿದೆ. ಆದರೆ ನಾಮಕಾವಸ್ತೆಗೆ ಲಾರಿ ಚಾಲಕನ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಇನ್ನು ಆಹಾರ ಇಲಾಖೆ ಅಧಿಕಾರಿಗಳು ಲಾರಿಯಲ್ಲಿರೋ ಅಕ್ಕಿಯ ಲೆಕ್ಕ ಕೊಡುವಾಗ 8 ಟನ್ ಎಂದು ತೋರಿಸಿ ಪೊಲೀಸ್ ಇಲಾಖೆಗೆ ಮಂಕುಬೂದಿ ಎರಚಲು ಮುಂದಾಗಿದ್ದಾರೆ. 16 ಚಕ್ರದ ವಾಹನದ ಸಾಮರ್ಥ್ಯ 35 ಟನ್. ಪೂರ್ತಿ ಲೋಡೆಡ್ ಲಾರಿಯಲ್ಲಿ 8 ಟನ್ ಮಾತ್ರ ಇದೆ ಎಂದು ಪೊಲೀಸ್ ಇಲಾಖೆಗೆ ಆಹಾರ ನಿರೀಕ್ಷಕ ರವಿಚಂದ್ರ ಲೆಕ್ಕ ಕೊಟ್ಟಿದ್ದಾರೆ. ನಮ್ಮ ಮುನಿರಾಬಾದ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಲಾರಿ ಪಡಿತರ ಅಕ್ಕಿ ಒಂದು ಸಾಗಾಟ ಆಗ್ತಾ ಇದೆ ಅಂತ ಮೇರೆಗೆ ಫುಡ್ ಇನ್ಸ್ಪೆಕ್ಟರ್ ಆದಂಥ ರವೀಂದ್ರ ಇವರು ಕೊಟ್ಟಂಥ ದೂರಿನ ಮೇರೆಗೆ ಬೇಸಿಕಲಿ ಈ ವೆಹಿಕಲಲ್ಲಿ 11,480 ಗ್ರಾಮ್ಸ್ ಇದು ಇಷ್ಟು ಕೆಜಿಯಷ್ಟು ರೈಸನ್ನು ನಾವು ವಶಪಡಿಸಿಕೊಂಡಿದ್ದೇವೆ. ಲಾರಿ ಹಾಗೂ ಚಾಲಕ ಹಾಗೂ ಓನರ್ ಇವ್ರ ಮೇಲೆ ಪ್ರಕರಣ ದಾಖಲಾಗಿದ್ದು ನಾವು ಓನರ್ಸ್ ಎಲ್ಲ ಮತ್ತು ಡ್ರೈವರ್ ಲಾರಿ ಓನರ್ಸು ಮತ್ತು ಡ್ರೈವರ್ ಚಾಲಕ ಎಲ್ಲ ಅಪ್ಸ್ಕೊಂಡಿದ್ದು ಇವರಿಗೆ ನಾವು ಪತ್ತೆ ಹಚ್ಚಲು PSI ಹಾಗೂ ಟೀಮನ್ನು ಬಿಟ್ಟಿದ್ದೀವಿ. ಆದಷ್ಟು ಬೇಗ ಇವರಿಗೆ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿಕೊಂಡು ಇವರು ಎಲ್ಲಿಂದ ಹೇಗೆ ಏನು ಮಾಡ್ತಾಯಿದ್ದು ಅಂಥೇಳಿ ಇನ್ನೂ ವಿವರಣೆಗಳನ್ನು ಅವ್ರ ಕಡೆಯಿಂದ ಪಡೆಯೋದು ಬಾಕಿ ಇದೆ. ಅಕ್ರಮದ ಬಗ್ಗೆ ತನಿಖೆಗೆ ಅಧಿಕಾರಿಗಳು ಮೀನಾಮೇಷ. ಆಹಾರ ಇಲಾಖೆ ಅಧಿಕಾರಿಗಳೇ ಅಕ್ರಮದಲ್ಲಿ ಶಾಮೀಲು. ಸೆಪ್ಟೆಂಬರ್ 16ರಂದು ವಾಹನ ಸಿಕ್ಕಿದ್ರೂ 3 ದಿನಗಳು ಕಳೆದ್ರು ಈ ಅಕ್ಕಿಯನ್ನ ಸೀಸ್ ಮಾಡಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲು ಆಹಾರ ಇಲಾಖೆ ಅಧಿಕಾರಿಗಳು ಮೀನಾಮೇಷ ಎಣಿಸುತ್ತಿದ್ದಾರೆ. 35 ಟನ್ ಸಾಮರ್ಥ್ಯದ ವಾಹನದಲ್ಲಿ 35 ಟನ್ಗಿಂತ ಹೆಚ್ಚಿನ ಅಕ್ಕಿಯನ್ನ ಲೋಡ್ ಮಾಡಲಾಗಿದೆ. ಸಿಕ್ಕಿರೋ ಲಾರಿಯಲ್ಲಿರೋ ಅಕ್ಕಿ ಪ್ರಮಾಣ ಎಷ್ಟು, ಲಾರಿ ಚಾಲಕ, ಮಾಲೀಕ ಹಾಗೂ ಸಿಕ್ಕಿರೋ ಲೋಡ್ ಯಾರಿಗೆ ಸೇರಿದ್ದು ಹಾಗೂ ಎಲ್ಲಿಗೆ ಸಾಗಾಟ ಮಾಡಲಾಗ್ತಿತ್ತು ಎಲ್ಲವನ್ನೂ ವರದಿ ಮಾಡಿ ಪೊಲೀಸ್ ಇಲಾಖೆಗೆ ದೂರು ನೀಡಿ ಎಫ್ಐಆರ್ ದಾಖಲಿಸಬೇಕಾಗಿರೋದು ಆಹಾರ ಇಲಾಖೆ ಅಧಿಕಾರಿಗಳ ಕೆಲಸವಾಗಿದೆ. ಆದರೆ ಕಳೆದ 3 ದಿನಗಳಿಂದ ಆಹಾರ ಇಲಾಖೆ ಅಧಿಕಾರಿಗಳು ಈ ಯಾವುದೇ ಕೆಲಸ ಮಾಡ್ತಿಲ್ಲ. ವಾಹನದಲ್ಲಿರೋ ಅಕ್ಕಿಯ ಪ್ರಮಾಣ ಕೂಡ ಗೊತ್ತಿಲ್ಲ. ಕೇವಲ 8 ಟನ್ ಅಕ್ಕಿ ಎಂದು ನಾಮಕಾವಸ್ತೆಗೆ ಪ್ರಕರಣ ದಾಖಲಿಸಿ ಆಹಾರ ನಿರೀಕ್ಷಕ ರವಿಚಂದ್ರ ಕೈ ತೊಳೆದುಕೊಳ್ಳಲು ಮುಂದಾಗಿರೋದು ಈ ಅಕ್ರಮ ಅಕ್ಕಿ ದಂಧೆಕೋರರ ಜೊತೆ ಆಹಾರ ಇಲಾಖೆ ಅಧಿಕಾರಿಗಳು ಕೈಜೋಡಿಸಿದ್ದಾರೆ ಎಂಬ ಅನುಮಾನ ಮೂಡಿದೆ. ಅಲ್ಲ, ಅದರಲ್ಲಿ 325 ಚೀಲ ಇದ್ದಾವೆ. ಅಂದಾಜು ಒಂದು ಹಾಕ್ಕೊಂಡು 8 ಚೀಲ ಅಂತೇಳಿ ಅವರು FIR ಅಲ್ಲಿ ದಾಖಲಿಸಿದ್ದಾರೆ. ನಾನೀಗ ನಮ್ಮ DD ಉಪನಿರ್ದೇಶಕರಿಗೆ ಏನು ಡೈರೆಕ್ಷನ್ ಕೊಟ್ಟಿದ್ದೀನಿ ಅಂದರೆ ಕಂಪ್ಲೀಟ್ ಅದನ್ನು ವೇ ಮಾಡಿ ತೂಕ ಮಾಡಿ ಎಕ್ಸಾಕ್ಟ್ಲಿ ಎಷ್ಟಿದೆಯೋ ಅದನ್ನು ದಾಖಲು ಮಾಡೋದಕ್ಕೆ ಕೇಳಿದ್ದೀನಿ, ಅದು ಮಾಡ್ತಾರೆ. ಅಲ್ಲ, ಈಗ ಒಂದು ಲಾರಿ ಸಿಕ್ಕಿದೆ, ಲಾರಿಗೊಬ್ಬರು ಡ್ರೈವರ್ ಸಿಕ್ಕಿದ್ದಾರೆ, ಅವರು ಮಹಾರಾಷ್ಟ್ರದವರು ಇದ್ದಾರೆ. ಹಾಗಾಗಿ ಆ ಲಾರಿ ಡ್ರೈವರ್ ಹೆಸರನ್ನು ಸೇರಿಸಿದ್ದಾರೆ. ನಾನು ಕೂಡ ನ್ಯಾಚುರಲಿ ಈ ಪ್ರಶ್ನೆಯನ್ನು ಅವ್ರಿಗೆ ಕೇಳಿದೆ, ಮಾಲಕರು ಯಾರು ಅಂತ. ಅವನು ಯಾವುದೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಮತ್ತು ಈ ಗಾಡಿಯ ದಾಖಲೆಗಳನ್ನ ಆಧರಿಸಿ ಮುಂದಿನ ತನಿಖೆಯಲ್ಲಿ ಅವ್ರನ್ನ ಪತ್ತೆ ಹಚ್ಚೋ ಕೆಲಸ ಮಾಡ್ತಾರೆ. ಅಕ್ರಮಗಳನ್ನ ತಡೆದು ನ್ಯಾಯಯುತವಾದ ಆಡಳಿತ ನೀಡೋದು ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿಯ ಜವಾಬ್ದಾರಿ. ಆದರೆ ಅಧಿಕಾರಿಗಳೇ ಅಕ್ರಮದಲ್ಲಿ ಭಾಗಿಯಾದ್ರೆ ಅದನ್ನ ತಡೆಯೋದು ಹೇಗೆ ಎಂಬ ಪ್ರಶ್ನೆ ಇದೀಗ ಕಾಡತೊಡಗಿದೆ. ಅಕ್ರಮವಾಗಿ ಕಳ್ಳ ಸಾಗಾಣಿಕೆ ಮಾಡುತ್ತಿದ್ದ ಲಾರಿಯನ್ನ ಸೀಸ್ ಮಾಡಿದ್ದು, ಇದರ ಹಿಂದೆ ಇರುವವರನ್ನ ಹಿಡಿದು ಹೆಡೆಮುರಿ ಕಟ್ಟಬೇಕೆಂಬುದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ವಿನಾಯಕ್ ಜೊತೆ ಮುಕ್ಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.